ಪಂಚಮಸಾಲಿ ಪೀಠದ ಟ್ರಸ್ಟಿಗಳಿಂದ ಲೆಕ್ಕ ಕೊಡೋ ಕಾರ್ಯಕ್ರಮ ನಡೀತಾ ಇದೆ. ಪೀಠ ಬಿಡೋದಕ್ಕೆ ಮಾರ್ಚ್ 10ರಂದು 1 ವಾರದ ಗಡುವು ಕೇಳಿದ್ರು. ಉಮಾಪತಿ ಸವಿಸ್ತಾರವಾಗಿ ಲೆಕ್ಕ ಕೊಡ್ತಾರೆ ಅಂತ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಹೇಳಿದ್ರು. ವಚನಾನಂದ ಶ್ರೀಗಳ ಕುಮ್ಮಕ್ಕಿನಿಂದ ಸಮಾಜ ಬೀದಿಗೆ ಬಂದಿದೆ. ಪುಣ್ಯಾತ್ಮರು ಎಲ್ಲೆಲ್ಲೂ ಹಾಳು ಮಾಡಿ ಬಂದವರು ಉತ್ತರ ಕೊಡಬೇಕು. ವಚನಾನಂದ ಶ್ರೀ ಮತ್ತು ಬೆಂಬಲಿಗರ ವಿರುದ್ಧ ಬೆಟ್ಟಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಡೆದು ಬಂದಂತಹ ಎಲ್ಲ ವಿವರವನ್ನ ಹೇಳಿ ಕೊನೆಗೆ ಅದಕ್ಕೆ ಸಮಾಪ್ತಿಯನ್ನ ಹೇಳಿದ್ದೀರಿ. ಅದನ್ನು ಬಿಡ್ತಾರೆ. ಬೇರೆ ಲೆಕ್ಕ ಕೊಡಿ ಬೆಟ್ಟಪ್ಪನವರೇ. ಬೆಟ್ಟಪ್ಪ ಲೆಕ್ಕ ಕೇಳೋಣ, ಬೆಟ್ಟಪ್ಪನ ಕೇಳೋಣ ಲೆಕ್ಕನ ಕೇಳಿದ್ವಿ. ಆದ್ರೆ ಕೊನೆಯಲ್ಲಿ ಅದಕ್ಕೆ ಅಂತ್ಯವನ್ನು ಕೂಡ ನಾನು ಹಾಡಿದ್ದೆ. ಅದನ್ನು ಬಿಡ್ತಾರೆ. ಬರೇ ಲೆಕ್ಕ ಕೊಡಿ. ಇವತ್ತು ಈ ವೇದಿಕೆ ಮೂಲಕ ಮತ್ತೆ ನಮ್ಮ ಪೂಜ್ಯ ವಚನಾನಂದ ಸ್ವಾಮಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ನಡೆದಂತಹ ಸಭೆಯಲ್ಲಿ ನಾನು 1 ವಾರ ಗಡುವು ಅಂತ ಹೇಳಿದೆ ಮಾರ್ಚ್ 10 ನಡೆದಂತಹ ಸಭೆಯಲ್ಲಿ. ಆದರೆ ಅವರೇ ಸ್ವತಃ ಸ್ವಾಮಿಗಳು ಕುಂತುಕೊಂಡು 24 ತಾರೀಖನ್ನು ನಿಗದಿ ಮಾಡಿದಂತದ್ದು. ಅದರೊಳಗಾಗಿನೇ ಅವರು ಬಂದು ಯಾವ್ದಾದ್ರು ಹೇಳಬೇಕಾಗಿತ್ತು. ನಾನಿಲ್ಲ ಶ್ವಾಸಪೀಠ ಆರಿಸ್ಕೊಂತೀನಿ, ಇಲ್ಲ ಈ ಪೀಠದಲ್ಲಿ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿ ಅದರಂತೆ ನಡ್ಕೊಳ್ಬೇಕಾಗಿತ್ತು. ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ ನನಗೆ. ನಾನು ಇಡೀ ಸಮಾಜವನ್ನ ಕಟ್ಟಿದಿರ್ತಕ್ಕಂಥವ್ರು. ಏನು ನಮ್ಮ ಹನುಮಾಳಗುರು ಅವರು 94ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ನಂತರ ಕಾಶ್ಯಪ್ನವರು ಮುನ್ನಡೆಸಿಕೊಂಡು ಹೋದ್ರು. ಅದು ಆದ ನಂತರ ನಾನು ಈ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹಾಕೊಂಡೆ. ನಾನು ಬಹಳ ಸಭೆಯಲ್ಲಿ ಹೇಳಿದ್ದೀನಿ, ನಾನೇ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ಬಹಳಷ್ಟು ಸಭೆಯಲ್ಲಿ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಹನುಮಾಳ ಗುರುಗಳು ಮತ್ತು ಕಾಶ್ಯಪ್ನವರು ಇದ್ದಂಗೆ ನಾನು ಸಮಾಜದ ಅಧ್ಯಕ್ಷ ಅಂತೇಳಿ ನನ್ನ ಮನೆ ನಾನು ಕುಂತ್ಕೊಂಡಿದ್ರೆ ನನ್ನ ಯಾರು ಕೇಳ್ತಿದ್ದಿಲ್ಲ. ಇವತ್ತು ನೀವು ಯಾರು ಇಲ್ಲಿ ಸೇರ್ತಿದ್ದಿಲ್ಲ. ನಾನು ಕೈ ಮಾಡುವಂಥದ್ದನ್ನ ನಮ್ಮ ಯಾರೋ ಸ್ನೇಹಿತರು ಅವರು ಪ್ರಮಾಣ ಅಂತ ಕೈ ಮಾಡಿ ತೋರಿಸಿದ್ರು. ಮೊನ್ನೆ ಯಾವುದೋ ಟಿವಿ ವಿಡಿಯೋ ತೋರಿಸಿದ್ರು ನನಗೆ. ಆ ಎಲ್ಲ ಪುಣ್ಯಾತ್ಮರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಹೇಳೋದು ಯಾವಾಗಲೂ ಸತ್ಯನೇ. ನನ್ನ ಬಾಯಲ್ಲಿ ಸುಳ್ಳು ಯಾವತ್ತೂ ಬರೋದಿಲ್ಲ. ಯಾರನ್ನು ಕೂಡ ನಾನು ಏಕವಚನದಲ್ಲಿ ಮಾತನಾಡುವುದಿಲ್ಲ. ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಆಳ್ಮಕ್ಕಳಿಗೂ ಕೂಡ ಏನಪ್ಪ ಅಂತ ಮಾತಾಡಿಸ್ತೇವೆ ಹೊರತು ಏನಲ್ಲಿ ಅಂತ ಮಾತಾಡ್ಸೋದಿಲ್ಲ. ನಾನು ಅವತ್ತಿನ ಸಭೆಯಲ್ಲಿ ಬಹಳ ಸವಿಸ್ತರವಾಗಿ ಹೇಳಿದ್ದೆ. ಅದೆಲ್ಲವನ್ನ ನಂತರ ಇನ್ನೂ ಮಾತಾಡ್ತೀನಿ. ನಾನೀಗ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಅಷ್ಟೇ ಮಾತನಾಡ್ತಾ ಇದ್ದೀನಿ. ಮುಂದೆ ಎಲ್ಲರೂ ಮಾತಾಡಿದಾಗ ಕೊನೆಯಲ್ಲಿ ನಾನು ಮಾತನಾಡ್ತೀನಿ. ಇದು ಪ್ರಾರಂಭ. ಈಗ ಸಭೆಯನ್ನ ಕರೆದಂತ ಉದ್ದೇಶವನ್ನು ತಮಗೆ ಹೇಳಿದ್ದೇನೆ. ಮಾನ್ಯ ಉಮಾಪತಿಯವರು ತಮಗೆ ಸವಿಸ್ತಾರವಾಗಿ ಲೆಕ್ಕವನ್ನು ಕೊಡ್ತಾರೆ. ಅದನ್ನ ಏನಾದರೂ ನಿಮಗೆ ಅನುಮಾನ ಅಥವಾ ಏನಾದರೂ ಆತಂಕ ಅಥವಾ ಯಾರಾದ್ರೂ ನಾವು ರೊಕ್ಕ ಕೊಟ್ಟಿದ್ವಿ ಅನ್ನೋಂಥ ಪುಣ್ಯಾತ್ಮರಿದ್ದಾರೆ, ಅದನ್ನ ನಂತರ ದಿನಗಳಲ್ಲಿ, ಈಗ ಈ ಸಭೆಯಲ್ಲಿ ಕೇಳಿದ್ರೆ ಗೊಂದಲ ಆಗ್ಬೋದು. ನಂತರ ದಿನಗಳಲ್ಲಿ ನೀವು ಬರವಣಿಗೆ ಮೂಲಕ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡಕ್ಕೆ ತಯಾರಿದ್ದೀವಿ. ಆ ಕೆಲಸವನ್ನು ದಯವಿಟ್ಟು ಮಾಡ್ರಿ. ಈಗ ನಾವು ಅಲ್ಲಿ ನಮ್ಮ ಮಠದೊಳಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಹಿರಿಯ ಜಗದ್ಗುರು ಒಂದು ಸಿಂಹಾಸನ ಇದೆ. ಆ ಸಿಂಹಾಸನಕ್ಕೆ ಅವರ ಒಂದು ಮೂರ್ತಿಯನ್ನು ಇಟ್ಟಿದ್ವಿ. ಅದಕ್ಕೆ ಹಾರ ಹಾಕಬೇಕು ಅಂತ ನಾವು ಹೋದಾಗ ಅಲ್ಲಿ ಕಳ್ಳ 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 ಅಂತ ಕೂಗ್ತಾರೆ. ಇದು ಇವ್ರ ಸಂಸ್ಕೃತಿ. ಇದು ನಮ್ಮ ವಚನಾನಂದ ಸ್ವಾಮಿಗಳು ಕಲಿಸಿದಂತ ಸಂಸ್ಕೃತಿ. ನಾವತ್ತು ಮೊನ್ನೆ 13ನೇ ತಾರೀಕು ನಡೆದಂತ ಸಭೆಯನ್ನ ಮುಗಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ನಿಂತ್ಕೊಂಡು ಚಪ್ಪಲಿ ತೋರಿಸ್ತಾರೆ. ಚಪ್ಪಲಿನ ಅದನ್ನ ನಮ್ಮ ಯಾರೋ ಪುಣ್ಯಾತ್ಮ ಹಿರಿಯರು, ನಾನು ಸಿಂಹದ ಮರಿ ಅಂತ ಹೇಳ್ತಕ್ಕಂಥವ್ರು, ಹುಲಿ ಮರಿ ಅಂತ ಹೇಳ್ತಕ್ಕಂಥವ್ರು, ಅದು ನಾವು ಚಪ್ಪಲಿಯನ್ನು ತೋರ್ಸ್ಕೊಂಡು ಹೋದ್ರೆ ಅಲ್ಲ ಅಂತ. ಅದು ನಾವು ಸಂಸ್ಕೃತಿ. ಅಂಥ ಕೆಲಸವನ್ನ ನಾವು ಯಾವತ್ತೂ ಮಾಡೋದಿಲ್ಲ. ಅವರು ಬೇಕಾದಷ್ಟು ಸಭೆಯಲ್ಲಿ ಮಾಡಿದ್ದಾರೆ. ನಾವು ಯಾರಾದ್ರೂ ಬಂದು ಅವತ್ತು ಅಲ್ಲಿಗೆ ಅವ್ರು ಏನಾದ್ರೂ ಸ್ವಲ್ಪ ಅಡ್ಡಿ ಆತಂಕ ಉಂಟು ಮಾಡಿದಿಲ್ಲ. ನಡೆದು ಬಂದಂತ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.